ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ವಿಲಾಗ್. ಇವತ್ತಿನ ವಿಲಾಗಲ್ಲಿ ನಾನು ಹಾಲ್ಗೆ ಹಾಕೊಂಡು ಕುಡಿಯೋ ಪೌಡರ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇದು 3 ಮಂತ್ಸ್ವರೆಗೂ ಬರುತ್ತೆ. ನಾನು ಆಲ್ರೆಡಿ 2 ಸತಿ ಮಾಡಿದ್ದೀನಿ. ಅದು 2 ವೀಡಿಯೋನೂ ಅಪ್ಲೋಡ್ ಆಗಿದೆ. ಬಟ್ 2 ಸತಿನೂ ನಾನು ಒಂದು ಹೊಸ ಐಟಮ್ಸ್ನ ಆ್ಯಡ್ ಮಾಡ್ತಿದ್ದೆ. ಲೈಕ್ ಈ ಸತಿನೂ ನಾನು 2 ಐಟಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹೊಸದಾಗೆ. ನಾನು ಈ ಸತಿ ವಾಲ್ನಟ್ನ ವಿತ್ ಶೆಲ್ ಇರೋದನ್ನ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಬಾದಾಮಿ, ಪಿಸ್ತಾ, ಗೋಡಂಬಿ, ಆಮೇಲೆ ಒಣ ಖರ್ಜೂರ ಎಲ್ಲ ತೊಗೊಂಡಿದ್ದೀನಿ. ಫಸ್ಟ್ ನಾನು ಪಿಸ್ತಾನ 100 ಗ್ರಾಮ್ಸ್ ಆಗೋಷ್ಟು ಹುರ್ಕೊಂಡು ಅದನ್ನು ಮಿಕ್ಸಿಲಿ ಥರ ಪೌಡರ್ ಮಾಡಿ ಒಂದು ಸಪ್ರೇಟ್ ಬೌಲಲ್ಲಿ ಹಾರಕ್ಕೆ ಇಟ್ಬಿಟ್ಟೆ. ಅದಾದಮೇಲೆ ಗೋಡಂಬಿನ ಅದೇ ಥರ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಬಾಣಲಿಲಿ ಪೌಡರ್ ಮಾಡಿ ಅದಕ್ಕೆ ಹಾಕ್ತೆ. ಫುಲ್ ಎಲ್ಲ ಒಣಗಬೇಕದು. ಈ ಥರ ಸನ್ಫ್ಲವರ್ ಸೀಡ್ಸು ಕೂಡ ಅಷ್ಟೇ, ಅದು 100 ಗ್ರಾಮ್ಸ್ ಎಲ್ಲ ಬೋಲಾಸ್ ಅವರ ಫ್ಯಾಕ್ಟ್ರಿ ಔಟ್ಲೆಟಿಂದ ತೊಗೊಂಡಿರೋದು. ಆಲ್ಮೋಸ್ಟ್ ಅಲ್ಲಿ 200 ಗ್ರಾಮ್ಸೇ ಕೊಡೋದು. ನಾನು 200 ಗ್ರಾಮ್ಸ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ 100 ಗ್ರಾಮ್ಸ್ ಹಾಕ್ಕೊಂಡು ಇನ್ನು 100 ಗ್ರಾಮ್ಸ್ ಬೇರೆ ಇಂಗ್ರೀಡಿಯೆಂಟ್ಸ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ. ಪಂಪ್ಕಿನ್ ಸೀಡ್ ಕೂಡ ಅಷ್ಟೇ 100 ಗ್ರಾಮ್ಸ್ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಅದನ್ನು ಪೌಡರ್ ಫಾರ್ಮ್ ಮಾಡಿ ಈ ಥರ ಸಪ್ರೇಟಾಗಿ ಡ್ರೈ ಮಾಡೋಕ್ಕೆ ಇಡ್ತಿದ್ದೆ. ನಾವು ಬಾಣಲಿ ಹುರಿದಾದ್ಮೇಲೆ ಡೈರೆಕ್ಟಾಗಿ ಮಿಕ್ಸಿ ಮಾಡಬಾರ್ದು. ಬಾಣಲಿ ಹುರಿದಾದ್ಮೇಲೆ ಅದನ್ನು ಕೂಲ್ ಮಾಡಿ ಆಮೇಲೆ ಮಿಕ್ಸಿ ಮಾಡಬೇಕಾಗತ್ತೆ. ಇದನ್ನು ಅಷ್ಟೇ ಒಣ ಖರ್ಜೂರನ ಮುಂಚೆನೇ ಬೀಜ ತೆಗೆದಿಟ್ಟು ಸಣ್ಣ ಪೀಸ್ ಮಾಡಿ ಅದನ್ನು ಮಿಕ್ಸಲ್ಲಿ ಪೌಡರ್ ಮಾಡಬೇಕು. ಅದು ಈ ಥರ ಪೌಡರ್ ಈ ಥರ ಆಗುತ್ತೆ. ನೀಟಾಗಿ ಪೌಡರ್ ಆಗೋಲ್ಲ. ಅದು ನೀಟಾಗಿ ಪೌಡರ್ ಆಗಬೇಕು ಅಂದರೆ ಅದನ್ನು ಬೀಜ ತೆಗೆದು ತೊಳೆದು ಒಣಗಿಸಿ ಆಮೇಲೆ ಪೌಡರ್ ಮಾಡಿದ್ರೆ ನೀಟಾಗುತ್ತೆ. ಬಟ್ ಹಂಗೆ ಮಾಡೋದ್ರಿಂದ ನೀಟಾಗಿ ಪೌಡರ್ ಆಗಿಲ್ಲ. ಇದು ಬ್ಲ್ಯಾಕ್ ಚಿಯಾ ಸೀಡ್ಸು ಇಲ್ಲಿ 50 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಇದು ಡ್ರೈ ಡೇಟ್ಸು. ಆಮೇಲೆ ವಾಲ್ನಟ್ನ ಹುರಿದ್ಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಪೌಡರ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಬಿಸಿಲು ಅದು ಆಗೋಲ್ಲ. ಈ ಥರ ಎಲ್ಲನೂ ಡ್ರೈ ಮಾಡಿ ಪೌಡರ್ ಮಾಡಿ ಒಂದು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನ್ ಹಾಲಾಗಿ ಹಾಕೊಂಡು ಕುಡಿದ್ರೆ ತುಂಬ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಬೋನ್ಸ್. ಇದನ್ನು ಡೈಲಿ ಬೇಸಿಸಲ್ಲಿ ನಾವು ಒಂದೊಂದು ಸ್ಪೂನ್ ಯೂಸ್ ಮಾಡ್ತಾ ಬಂದರೆ ಹಾಲ್ಗೆ ಹಾಕ್ಕೊಂಡು ನಿಮಗೆ ವಿತಿನ್ 1 ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಒಂದಿನ ಯೂಸ್ ಮಾಡಿ ಮತ್ತೆ ಇನ್ನೊಂದು ದಿನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಏನೂ ವರ್ಕ್ ಆಗೋಲ್ಲ. ಸೊ ಕಂಟಿನ್ಯೂಸಾಗಿ ಯೂಸ್ ಮಾಡಬೇಕು. ಸೊ ಕನ್ಸಿಸ್ಟೆನ್ಸಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನೀವು ಅದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.